ಅಲ್ಲೊಬ್ಬನ ಕೈಯಲ್ಲಿ ಗರಿ ನೋಟು ಕುಣಿತಿತ್ತು. ಬೀಡಿ ಸಿಗರೇಟ್ಗೂ ಪರದಾಡ್ತಿದ್ದವನ ಕೈಯಲ್ಲಿ ಝಣ ಕಾಂಚಾಣ ನೋಡಿ ಜನ ಶಾಕ್ ಆಗಿದ್ರು. ಇಸ್ಪೀಟ್ ಆಟಕ್ಕೆ ಕುಳಿತವನ ಬೆನ್ನತ್ತಿದ ಪೊಲೀಸರು ನಕಲಿ ಸಾಮ್ರಾಜ್ಯವನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಕಲರ್ ಪ್ರಿಂಟರ್, ಬಂಡಲ್ ಗಟ್ಟಲೆ A4 ಶೀಟ್ಗಳು, ಪ್ರಿಂಟ್ಗೆ ಬಳಸೋ ಹಚ್ಚುಗಳು, ಕೆಮಿಕಲ್ ಬಾಟಲ್ಗಳು, 500-200 ಮುಖಬೆಲೆಯ ಕಲರ್ ಜೆರಾಕ್ಸ್ ಬಂಡಲ್ಗಳು. ಅಂದಹಾಗೆ ಇದು ಅಸಲಿ ಅಲ್ಲ, ನಕಲಿ ನೋಟುಗಳ ಸಾಮ್ರಾಜ್ಯ. ಖೋಟಾ ನೋಟು ಪ್ರಿಂಟ್ ಮಾಡಿ ಸಿಕ್ಕಿಬಿದ್ದ ಕುಬೇರ. ಇಸ್ಪಿಟ್ ಆಡುವಾಗಲೇ ಬಯಲಾಯಿತು ಐನಾತಿಗಳ ಆಟ. ಈ ಫೋಟೋದಲ್ಲಿರೋ ಐನಾತಿ ಹೆಸರು ಕುಬೇರ. ಹೆಸರಿಗೆ ತಕ್ಕಂತೆ ಐಷಾರಾಮಿ ಜೀವನ ನಡೆಸೋ ಕನಸು ಕಂಡಿದ್ದ. ಅಡ್ಡದಾರಿಯಲ್ಲಿ ಕುಬೇರನಾಗಿ ಮೆರೆಯೋಕೆ ಹೋಗಿ ಈಗ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾನೆ. ತಳವಾರ ಕುಬೇರಪ್ಪ ದಾವಣಗೆರೆ ತಾಲೂಕಿನ ಕುಕ್ಕವಾಡ ಗ್ರಾಮದ ಇದೇ ಕ್ರಿಮಿ ಖೋಟಾ ನೋಟು ಸಾಮ್ರಾಜ್ಯದ ಒಡೆಯ. ಹರೀಶ್ ಗೌಡ, ಭದ್ರಾವತಿಯ ರುದ್ರೇಶ್, ಮೈಸೂರಿನ ಮನೋಜ್ ಗೌಡ, ಮಂಡ್ಯದ ಸಂದೀಪ್, ಚಿತ್ರದುರ್ಗದ ಕೃಷ್ಣನಾಯ್ಕ್, ಹೀಗೆ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರನ್ನ ಸೇರಿಸಿಕೊಂಡು ಗ್ಯಾಂಗ್ ಕಟ್ಟಿದ್ದ. ಮೈಸೂರಿನಲ್ಲಿ ರಿಸರ್ವ್ ಬ್ಯಾಂಕ್ನ ನೋಟು ಮುದ್ರಣ ಘಟಕದ ಬಳಿಯೇ ರೂಮ್ ಮಾಡಿ ಖೋಟಾ ನೋಟು ಪ್ರಿಂಟ್ ಮಾಡ್ತಿದ್ರು. ಕೊರೋನಾ ಟೈಮಲ್ಲಿ ಕೆಲಸ ಇಲ್ಲದೆ ಖಾಲಿ ಕುಳಿತಿದ್ದ ಕಿಲಾಡಿಗಳು ಈ ಕೃತ್ಯಕ್ಕೆ ಕೈ ಜೋಡಿಸಿದ್ರು. ಅಸಲಿ ನೋಟುಗಳೇ ತಲೆದೂಗುವಂತೆ ನಕಲಿ ನೋಟ್ಗಳನ್ನ ಪ್ರಿಂಟ್ ಮಾಡ್ತಿದ್ರು. ಅಸಲಿ ನೋಟುಗಳ ಜೊತೆ ನಕಲಿ ನೋಟನ್ನ ಇಟ್ಟು ಪೆಟ್ರೋಲ್ ಬಂಕ್, ಚಿಲ್ಲರೆ ಅಂಗಡಿಗಳಲ್ಲಿ ಕೊಟ್ಟು ವಂಚಿಸ್ತಿದ್ರು. ದಾವಣಗೆರೆಯಲ್ಲಿ ಇಸ್ಪೀಟ್ ಆಡ್ತಿದ್ದ ಆರೋಪಿಗಳು ಅಲ್ಲೂ ಖೋಟಾ ನೋಟಿನ ಸುರಿಮಳೆ ಸುರಿಸ್ತಿದ್ರು. ಇವರ ಗ್ರಾಚಾರ ಕೆಟ್ಟು ವಿಷಯ ಪೊಲೀಸರ ಕಿವಿಗೂ ಬಿದ್ದಿತ್ತು. ಕೂಡಲೇ ಅಲರ್ಟ್ ಆದ ಹರಿಹರ ಗ್ರಾಮಾಂತರ ಠಾಣೆ ಹಾಗೂ DSRB ಪೊಲೀಸರೇ ಖೋಟಾ ನೋಟು ದಂಧೆಯನ್ನ ಬಯಲು ಮಾಡಿದ್ದಾರೆ. 6 ಜನರ ಎಡೆಮುರಿ ಕಟ್ಟಿ 7.70 ಲಕ್ಷ ಮೌಲ್ಯದ ನಕಲಿ ನೋಟುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಿಂಟ್ ಮಾಡಿ ಇಟ್ಟಿದ್ದ ಕಲರ್ ಜೆರಾಕ್ಸ್ 30 ಲಕ್ಷದಷ್ಟಿದೆ. ಇದುವರೆಗೆ ಈ ಕೇಸ್ನಲ್ಲಿ 6 ಜನವನ್ನ ಅರೆಸ್ಟ್ ಮಾಡಿದ್ದೇವೆ. ತಳವಾರ, ಹರೀಶ, ರುದ್ರೇಶ್, ಮನೋಜ್, ಸಂದೀಪ್, ಕೃಷ್ಣ ನಾಯ್ಕ. ಈ ಯಾರಿವರು ಹರೀಶ್, ತಳವಾರ ಕುಬೇರಪ್ಪ ಮತ್ತು ರುದ್ರೇಶ್ ಅಂತ ಇದ್ದಾರಲ್ಲ, ಅವರು ಮೇನ್ ಕಿಂಗ್ ಪಿನ್ಸ್ ಇರ್ತಾರೆ. ಇದರಲ್ಲಿ ಅವರು ಸೆಪ್ರೇಟ್ ಆಗಿ ಒಂದು ಪ್ರಿಂಟರು, ಅದಕ್ಕೋಸ್ಕರ ಸ್ಕ್ಯಾನರು, ಬೇಕಾಗಿರುವ ಎಲ್ಲ ಪರಿಕರಗಳನ್ನ ಇಟ್ಕೊಂಡು ಸುಮಾರು ಒಂದು 7,70,000 ರೂಪಾಯಿಯಷ್ಟು ಖೋಟಾ ನೋಟನ್ನು ಪ್ರಿಂಟ್ ಮಾಡಿದ್ದು ಸಿಕ್ಕಿರ್ತದೆ. ಅದೇನೇ ಇರಲಿ, ಮೈ ಬಗ್ಗಿಸಿ ದುಡಿಯೋದು ಬಿಟ್ಟು ಕ್ರಿಮಿಗಳು ನಕಲಿ ದಂಧೆಗೆ ಇಳಿದು ಈಗ ಕಂಬಿ ಎಣಿಸ್ತಿದ್ದಾರೆ. ಈ ಕಿಲಾಡಿಗಳು ಪ್ರಿಂಟ್ ಮಾಡಿರೋ ನೋಟು ನಿಮ್ಮ ಕೈಗೂ ಸಿಗ್ಬೋದು, ಹುಷಾರಾಗಿರಿ. ಬಸವರಾಜು ದೊಡ್ಡಮನಿ, TV9 ದಾವಣಗೆರೆ.